ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡೀನಿ ರೀ. ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ನೋಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ತಿದ್ಕೊತೀನಿ. ಇವತ್ತು ಮಾರ್ನಿಂಗು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಇದ್ದೀವಿ ರೀ. ಹೀಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಚಹಾ ಕುಡಿಬೇಕಂತೇಳಿ ಬಂದು ಗ್ರೀನ್ ಟೀ ಲೂಸ್ ಪೌಡ್ರ್ ಇರೋದ್ರಿಂದ ಅದನ್ನು ಕುದಿಸಿ ಅದರಲ್ಲಿ ಒಂದು ಸ್ಪೂನ್ನ ಜೇನುತುಪ್ಪ ಹಾಕ್ಕೊಂಡು ಕುಡಿಯಾಕತ್ತೀನಿ ರೀ. ಇದು ಡೈಲಿ ಇರಲ್ಲ ರೀ, ಡೈಲಿ ಅಷ್ಟು ಮಾಡ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಇರೋಂಗಿಲ್ಲ. ಟೀನೇ ಕುಡಿತೀವಿ, ಯಾವಾಗಾರ ಒಂದು ಸಲ ಕುಡಿಬೇಕು ಅನ್ನಿಸ್ದಾಗ ಇದು ಗ್ರೀನ್ ಟೀನ ಕುಡಿತೀನಿ ರೀ. ಇವತ್ತು ಅದೇ ಗ್ರೀನ್ ಟೀ ಕುಡಿದ್ರಾಯ್ತು ಅಂತೇಳಿ ಗ್ರೀನ್ ಟೀ ಮಾಡ್ಕೊಂಡಿದ್ದೇನೆ ರೀ. ಅದರೊಳಗೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿದು ಮುಂದಿನ ಕೆಲಸ ನೋಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಹೀಗಾಗಿ ಗ್ರೀನ್ ಟೀನೂ ಆಯಿತು. ನೆಕ್ಸ್ಟ್ ನಾಷ್ಟಕ್ಕೆ ಏನಾರು ಮಾಡಿದ್ರೆ ಆಯ್ತು ಅಂತೇಳಿ ಆಲೂಗಡ್ಡಿನ ನಾವು ಕುದಿಯೋಕೆ ಇಟ್ಟಿದ್ದೀವಿ ರೀ. ರಾಗಿ ದೋಸೆ ಮಾಡಿರೋದರಿಂದ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಮ ಮನೆಯವ್ರೂ ಡ್ಯೂಟಿಗೆ ಹೋದರು. ಹಾಗೆ ಮಧ್ಯಾಹ್ನದ್ದು ಮಾರ್ನಿಂಗ್ದು ವ್ಲಾಗ್ನ ಮುಗಿಸಿ ರಾಗಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ರೀ. ಹಾಗೆ ಕಂಟಿನ್ಯೂ ಆಗಿ ಈವ್ನಿಂಗ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಈವ್ನಿಂಗು ಪಾಲಕ್ ಪನ್ನೀರ್ ಮತ್ತು ಚಪಾತಿ ಜೀರಾ ರೈಸ್ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ಅದಕ್ಕೆ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಪಾವು kg ಆಗೋಷ್ಟು ಪನ್ನೀರ್ ತೊಗೊಂಡು ಬಂದಿದ್ದೀವಿ ರೀ. ಆ ಪನ್ನೀರನ್ನ ಆಯಿಲ್ನಾಗ ಹಾಕಿ ಸ್ವಲ್ಪ ಕರ್ಕೋಬೇಕ್ರಿ. ಅದನ್ನು ಕರ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗೂ ಮಾಡ್ಬೋದು, ನಾವು ಸ್ವಲ್ಪ ಸ್ಪೆಷಲ್ ಇರಲಿ ಒಂದು ಸಲ ಅಂಥೇಳಿ ಎಷ್ಟೋ ಸತಿ ಹಾಗೆ ಮಾಡ್ತೀವಿ. ಪಾಲಕ್ ಹಾಕಿದಾಗ ಅದನ್ನೇನು ಹುರ್ಕೊಳಂಗಿಲ್ಲ ರೀ, ಡೈರೆಕ್ಟ್ ಅದನ್ನೇ ಒಗ್ಗರಣೆಲೆ ಹಾಕ್ತೀವಿ. ಇವತ್ತು ಸ್ವಲ್ಪ ಕರಿಬೇಕು ಪನ್ನೀರ್ನ ಅಂಥೇಳಿ ಅದನ್ನು ಸ್ವಲ್ಪ ಎಣ್ಣೆ ಕರ್ಕೊಳಕತ್ತಿದ್ದು ನೋಡಿರಿ. ಎಣ್ಣೆ ಕರ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಸ್ವಲ್ಪ ಹುರ್ಕೊಂಡ್ರೆ ಪನ್ನೀರ್ನ ಭಾಳ ಟೇಸ್ಟಾಗಿರ್ತಾವೆ ರೀ. ಹಾಗೇನು ನಾವು ಅದನ್ನು ಕರ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕಿ. ಪನ್ನೀರ್ 65 ಅಂತಾರಲ್ಲ ಆ ಥರ ಆಗುತ್ತೆ ರೀ. ಇವತ್ತು ನಾನು ಎಲ್ಲ ಆಯಿಲಲ್ಲಿ ಅದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೊಳಕತ್ತೀನಿ. ಆದರೆ ಅವು ಜಲ್ದಿ ಕರಿಯಂಗಿಲ್ಲ, ಅಂಟ್ಕೊತಾವ ಬೋಣಿಗೆ. ಹೀಗಾಗಿ ನಾವು ಹಂಗೆ ಹುಷಾರಾಗಿ ಒಂದೊಂದು ಎರಡೆರಡು ಹಾಕಿ ಅದನ್ನು ಕರ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ, ನಾನು ಪನ್ನೀರ್ ಮಾಡ್ಬೇಕಂತೇಳಿ. ಹಾಗೆ ಒಂದು ಸ್ವಲ್ಪ ಮೊಸರು ತೊಗೊಂಡಿನಿ ರೀ. ಮೊಸರಿನಾಗ ಅರಿಶಿಣ ಪುಡಿ, ಖಾರ ಮತ್ತು ಮಸಾಲೆ ಪುಡಿ, ಗರಂ ಮಸಾಲ. ನಾನು ಪನ್ನೀರ್ ಮಸಾಲ ತೊಗೊಂಡು ಬಂದಿದ್ದಿಲ್ಲ ರೀ, ಅದನ್ನು ಮರ್ತೋಗ್ಬಿಟ್ಟಿದ್ವಿ. ಹೀಗಾಗಿ ಮಸಾಲೆ ಹಾಕಲಿಲ್ಲ ಅಂದ್ರೆ ಪನ್ನೀರ್ ಮಸಾಲ ಹಾಕಲೇಬೇಕಂತೇನಿಲ್ಲ, ನಾವು ಹಾಗೆ ಮಾಡೋದು ಜಾಸ್ತಿನೇ. ಅದೆಲ್ಲ ಒಂದು ಮಿಕ್ಸಿ ಮಾಡ್ಕೋಬೇಕ್ರಿ, ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಒಂದು ಕಪ್ ಮೊಸರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ರೀ. ಅವೆಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟೀನಿ ರೀ ಒಗ್ಗರಣೆಗೆ ಹಾಕ್ಬೇಕಂತೇಳಿ. ಅದೆಲ್ಲ ಮಸಾಲೆ ರೆಡಿ ಮಾಡಿ ಇಟ್ಟೀನಿ ರೀ. ರೆಡಿ ಮಾಡಿ ಇಟ್ಟು ಹಾಗೆ ಟಮಾಟಿನ ನಾನು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ರೀ. ಒಂದೆರಡು ಟೊಮೊಟೊ ಹಾಕಿ ಮಿಕ್ಸಿ ಮಾಡಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ. ಹೀಗಾಗಿ ಒಗ್ಗರಣೆಯಾಗ ಎಲ್ಲ ಉಳ್ಳಾಗಡ್ಡಿ ಒಗ್ಗರಣೆ ಆದಮೇಲೆ ಟಮಾಟಿ ಮಿಕ್ಸಿನ ಅದರೊಳಗೆ ಹಾಕಿ ಸ್ವಲ್ಪ ಹುರಿಬೇಕ್ರಿ. ಅದನ್ನೆಲ್ಲ ಕುದ್ದಿತನ ನಾವು ಮೆಲ್ಲಕ್ಕೆ ಹುರ್ಕೊಂಡು ಮತ್ತು ಅದನ್ನು ನಾವು ಕಲಸಿರ್ತೀವಲ್ಲ ಆ ಮಸಾಲೆನೂ ಅದರಲ್ಲಿ ಹಾಕೋಬೇಕ್ರಿ. ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಖಾರ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಕುದಿಯಾಕೆ ಬಿಡ್ಬೇಕ್ರಿ. ನಾವು ಎಣ್ಣೆ ಎಲ್ಲ ಮೇಲೆ ಕಾಣೋ ಅಷ್ಟು ಕುದಿಯಾಕೆ ಬಿಟ್ಟರೆ ಎಲ್ಲ ನಮ್ಮದು ಗ್ರೇವಿ ರೆಡಿ ಆಗುತ್ತೆ. ನೀರು ಹಾಕ್ಕೋಬೇಕು, ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆಮೇಲೆ ಅದಕ್ಕೆ ಪನ್ನೀರ್ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಬೇಕ್ರಿ.
ಈಗ ನಮ್ಮ ಪನ್ನೀರ್ ಗ್ರೇವಿ ರೆಡಿ ಆಯಿತು, ಪನ್ನೀರ್ ಕರಿ ರೆಡಿ ಆಯಿತು ನಮ್ಮದು. ಆಮೇಲೆ ಉಳಿದಿದ್ದನ್ನು ಜೀರಾ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಹೀಗಾಗಿ ಇನ್ನೊಂದು ಸೈಡ್ ಕುಕ್ಕರ್ ಇಟ್ಟು ಜೀರಾ ರೈಸ್ ಮಾಡ್ಬೇಕಂತೇಳಿ ಜೀರಾ ರೈಸಿಗೂ ರೆಡಿ ಮಾಡ್ಕೊಂಡೀನಿ. ಈಗ ನೋಡಿರಿ ಪನ್ನೀರ್ ಹಾಕಿ ಇನ್ನೊಂದು 10-15 ನಿಮಿಷ ಅದನ್ನು ಸ್ವಲ್ಪ ಎಣ್ಣೆಲಿ ಕುದಿಯೋಕೆ ಬಿಡ್ತೀನಿ ರೀ. ಹೆಂಗಿದ್ರು ನಾವು ಅದನ್ನು ಹುರ್ಕೊಂಡ ಸಂಬಂಧ ಅದು ಜಾಸ್ತಿ ಕುದಿಯೋ ಅವಶ್ಯಕತೆಯೂ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಈಗ ಈ ಕಡೆ ನಾನು ರೈಸಿಗೆ ರೆಡಿ ಮಾಡ್ಕೋಬೇಕಂತೇಳಿ ರೈಸ್ನ ನೆನೆಗೆ ಇಟ್ಟಿದ್ದೀನಿ ರೀ. ನಾನು ರೈಸ್ ನೆನೆಗೆ ಇಟ್ಮೇಲೆ ಅದನ್ನು ಒಗ್ಗರಣೆ ಕೊಟ್ಕೊಳಕತ್ತೀನಿ. ಜೀರಾ ರೈಸ್ ಮಾಡಕತ್ತೀನಿ. ಏನಿಲ್ಲ ರೀ, ಒಂದಿಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು. ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಉದ್ದುದ್ದಾಗಿ ಹೆರಚಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ, ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಬೇಕ್ರಿ. ಜೀರಾ ರೈಸ್ ರೆಡಿ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಹಾಕ್ಬೇಕು ಅದಕ್ಕೆ. ಪನ್ನೀರು ಮತ್ತು ರೈಸೂ ಆಯ್ತು ರೀ. ಹಿಂಗಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಕ್ಲೀನ್ ಮಾಡಿಕೊಂಡು ಚಪಾತಿ ಹಿಟ್ಟು ನಾನು ಈವ್ನಿಂಗೇ ನಾದಿಟ್ಟಿರ್ತೀನಿ ನೆನೀತದೆ ಅಂತೇಳಿ. ಎಲ್ಲ ಆದಮೇಲೆ ಲಾಸ್ಟೇ ಚಪಾತಿ ಮಾಡೋದು ರೀ. ಫಸ್ಟೇ ಚಪಾತಿ ಮಾಡೋಂಗಿಲ್ಲ ನಾನು. ಎಲ್ಲ ಅಡುಗೆ ಆದಮೇಲೆ ಲಾಸ್ಟಿಗೆ ಚಪಾತಿ ಮಾಡಿದ್ರೆ ಅದು ಬಿಸಿನೂ ಇರ್ತದೆ, ಲೇಟೂ ಆದರೂ ನಡೀತದೆ ಅಂತೇಳಿ ನಾನು ಲಾಸ್ಟೇ ಚಪಾತಿ ಮಾಡ್ತೀನಿ. ಇವತ್ತಿನ ನನ್ನ ಸಂಡೇ ಹಿಂಗಿತ್ತು ರೀ. ನಾನು ಏನೇನು ಮಾಡಿದೆ ಏನೇನಿಲ್ಲ ಅಂತ ಡೈಲಿ ವ್ಲಾಗ್ನ ರುಟೀನ್ನ ಇವತ್ತಿನ ಸಂಡೇ ದಿನದ್ದು ಹಾಕೀನಿ. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಏನಾದರೂ ಇದ್ದರೆ ತಿಳಿಸ್ರಿ. Happy Sunday. Thank you for watching.